ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ರಾಜ್ಯ, ದೇಶ, ವಿದೇಶದಲ್ಲಿ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ನಿರ್ಮಾಣ ಹಂತದ ಮೆಟ್ರೋ ಪಿಲ್ಲರ್ ಕುಸಿದು ತಾಯಿ ಮಗು ಸಾವನ್ನಪ್ಪಿದ್ದಾರೆ. ನಿನ್ನೆ HBR ಲೇಔಟ್ನಲ್ಲಿ ಈ ದುರ್ಘಟನೆ ನಡೆದಿದೆ. ಅವಘಡದ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇಬ್ಬರು ಮಕ್ಕಳ ಜೊತೆ ಲೋಹಿತ್ ತೇಜಸ್ವಿನಿ ದಂಪತಿ ಹೋಗ್ತಾ ಇದ್ರು. ಈ ವೇಳೆ ಬೈಕ್ ಮೇಲೆ ಮೆಟ್ರೋ ಪಿಲ್ಲರ್ ರಾಡ್ ಬಿದ್ದು ದುರಂತ ಸಂಭವಿಸಿದೆ. ಇನ್ನು ಮೃತ ತಾಯಿ ಮಗನ ಮರಣೋತ್ತರ ಪರೀಕ್ಷೆ ಅಂಬೇಡ್ಕರ್ ಆಸ್ಪತ್ರೆಯಲ್ಲಿ ನಡೆಯಿತು. ಬಳಿಕ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಯಿತು. ಅಂತ್ಯ ಸಂಸ್ಕಾರಕ್ಕಾಗಿ ಮೃತದೇಹವನ್ನು ಕುಟುಂಬಸ್ಥರು ಆಂಬ್ಯುಲೆನ್ಸ್ನಲ್ಲಿ ದಾವಣಗೆರೆಗೆ ಸಾಗಿಸಲಾಯಿತು. ಇನ್ನು ಮೃತ ತೇಜಸ್ವಿನಿ ತಂದೆ ಮದನ್ ಹಾಗೂ ಪತಿ ಲೋಹಿತ್ ಮಾತನಾಡಿದ್ದು, ಅಷ್ಟು ದೊಡ್ಡ ಪಿಲ್ಲರ್ ಹಾಕಬೇಕು ಅಂದ್ರೆ ಯೋಚನೆ ಬೇಡವಾ? ಟೆಂಡರ್ ಕೊಟ್ಟೋನ ಮನೆಯವರು ಸತ್ತಿದ್ರೆ ಹೀಗೆ ಆಗ್ತಾ ಇತ್ತಾ? ಬೆಂಗಳೂರಿನಲ್ಲಿ ಓಡಾಡೋಕೆ ಕಷ್ಟ ಆಗ್ತಾ ಇದೆ. ಜನಪ್ರತಿನಿಧಿಗಳು, ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಅಷ್ಟುದ್ದ ಪಿಲ್ಲರ್ ನಿಲ್ಲಿಸ್ಬೇಕಾ? ನಿಲ್ಲಿಸಬಾರ್ದಾ? ಮೇಲಿನ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಮೇಲಿನ ಅಧಿಕಾರಿಗಳು ಬೇಕಲ್ಲ. ಇಷ್ಟುದ್ದ ಪಿಲ್ಲರ್ ಯಾಕೆ ನಿಲ್ಲಿಸಿ ಅಪ್ಪ? ನಾಳೆ ಬೆಳಗ್ಗೆ ಯಾರಿಗೆ ತೊಂದರೆ ಆಗ್ತೈತಿ ಕೇಳೋರು ಯಾರಿಲ್ವಾ? ನಮ್ಮ ಕರ್ನಾಟಕದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತೈತೆ ಅನ್ನೋದು ಗೊತ್ತಿದ್ದು ಇವ್ರ ಮೇಲೆ ಇಷ್ಟುದ್ದ ಪಿಲ್ಲರ್ ನಿಲ್ಲಿಸ್ಕೊಂಡು ನಾವು ಸಣ್ಣ ಹುಡುಗ ಹೆಬ್ಬಟ್ಟು ಹೊತ್ತಾನು ಇವತ್ತು 3 ಅಡಿಗೆ ಪಿಲ್ಲರ್ ಹಾಕ್ತಾನೆ. ಹೌದ್ರಾ? ಇಷ್ಟು ದೊಡ್ಡ ಪಿಲ್ಲರ್ ಅವ್ರು ಎಷ್ಟು ಅಡಿಗೆ ಹಾಕಬೇಕಾಗಿತ್ತು? ಅವ್ರ ಹತ್ರ ಎಲ್ಲ ಎಕ್ವಿಪ್ಮೆಂಟ್ಸ್ ಐತೆ ಅಂದರೆ ಅವ್ರಿಗೆ ಮಾಡೋಕ್ಕಾಗ್ತಾ ಇದೆಯಾ? ಮಾಡೋಕ್ಕಾಗಿಲ್ಲ. ಇವತ್ತು ಈ ಕ್ರಮ ಇದಾಗಿದೆ. ಮತ್ತು ಈ ಪ್ರಾಬ್ಲಮ್ ಏನು ಮಾಡ್ಬೇಕು ಹೇಳ್ರಿ? ಯಾರು ಇದನ್ನು ಮಾಡ್ತಾರೆ? ಇದಕ್ಕೆ ಅವ್ರು ಹೇಳ್ತಾರೆ ಕಾಂಪ್ರಮೈಸ್ ಕೊಡ್ತೀನಿ. ಏನು ಕಾಂಪ್ರಮೈಸ್ ಕೊಡ್ತಾರೆ? ಅವರೇ ಅಕಸ್ಮಾತ್ ಅವ್ರು ಟೆಂಡರ್ ಯಾರು ಇದನ್ನು ಮಾಡಿದ್ದಾರೆ ಅವ್ರು ಬರಲಿ, ನಾನು ಎದುರಿಗೆ ಸಾಯ್ಲಿ, ಅವ್ನಿಗೆ 2 ಕೋಟಿ ರೂಪಾಯಿ ಕೊಡ್ತೀನಿ. ಎದುರಿಗೆ ಸಾಯ್ಲಿ ಬೇಕಾರೆ, 2 ಕೋಟಿ ರೂಪಾಯಿ ತಗೊಳ್ಳಿ ಬೇಕಾರೆ. ಸಾಯ್ತಾನಾ? ಟೆಂಡರ್ ಕ್ಯಾನ್ಸಲ್ ಮಾಡಿಸ್ರಿ. ಮುಂಚೆ ಟೆಂಡರ್ ಕ್ಯಾನ್ಸಲ್ ಮಾಡಿಸ್ರಿ. ಮಿನಿಸ್ಟ್ರುಗಳು ದಯವಿಟ್ಟು ಇದು ಮೇಲಿಂದ ಇದು ಮಾಡಿ ಅಧಿಕಾರಿಗಳಿಗೆ ಇದನ್ನು ಮಾಡಿಬಿಟ್ಟು ಸ್ಟಾಪ್ ಮಾಡಿಸ್ರಿ. ಮುಂಚೆ ಇನ್ನೊಮ್ಮೆ ಈ ಥರ ಆಗದೇ ಇರೋ ಥರ ನೋಡ್ಕೊಳ್ಳಿ ಅಂತ ಅಷ್ಟೇ ಹೇಳೋದು. ಇನ್ನು ಅದಕ್ಕಿಂತ ಜಾಸ್ತಿ ಏನು ನನ್ನ ಕಡೆ ಹೇಳೋಕ್ಕಾಗಲ್ಲ. ಆಗಬಾರ್ದಿತ್ತು, ಆಗೋಯ್ತು. ಏನೋ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರಲ್ಲೇ ಈ ಘಟನೆ ನಡೆದೋಯ್ತು. ನನ್ನ ವೈಫ್ನು ಹೇಳಿದರು ಬೀಳುತ್ತೆ ಅನ್ನೋ ಇದರಲ್ಲೇ ಅದು ಆಗೋಯ್ತು ಘಟನೆ. ಬಟ್ ಇನ್ನು ಮುಂದೆ ಆ ಥರ ಆಗದೆ ಇರೋ ಥರ ನೋಡ್ಕೊಳ್ಳಿ ಅಂತ ನಾನು ಅಷ್ಟೇ ಹೇಳ್ತೀನಿ. ನನಗೆ ಅದು ಇದನ್ನೇ ಆಗಲಿಲ್ಲ, ಅದು ಬೀಳೋದು. ಎದುರುಗಡೆ ಬಸ್ ಹೋಗ್ತಾ ಇತ್ತು. ಅಲ್ಲಿ ಒಂದು ಬೈಕ್ ಅವ್ರಿಗೆ ಮೋಸ್ಟ್ಲಿ ಆ ಬೈಕ್ನವರಿಗೆ ಅರಿವಾಯ್ತು ಅನ್ಸುತ್ತೆ. ಅವರು ಸ್ವಲ್ಪ ಸ್ಕಿಡ್ ಥರ ಹಿಂಗೆ ಮಾಡಿ ಬಸ್ಸು ಹಿಂಗೆ ಮೂವ್ ಆಯಿತು ಸೈಡಿಗೆ. ಅಷ್ಟರ ಒಳಗಡೆ ವೈಫು ಹಿಂಗೆ ಆವಾಜ್ ಹಾಕಿದ್ರು, ಹಿಂಗೆ ಕೈ ಮಾಡಿದ್ರು ಆವಾಜ್ ನಮ್ಮ ಇದರಲ್ಲಿ. ಅಷ್ಟರೊಳಗಡೆ ನಾನು ಅದ್ರೊಳಗಡೆ ಇದು ಆಗ್ಬಿಟ್ಟೆ. ನಾನು ಅದು ಗೊತ್ತೇ ಆಗಲಿಲ್ಲ ಅದು ಹೆಂಗೆ ಏನು ಇದು ಅಂತ. ಸರ್ ಅದೇ ಗೊತ್ತಾಗ್ತಿಲ್ಲ, ಯಾಕೆ ಬಚಾವಾದ ಅನ್ನೋದು ಇದಾಗ್ತಿಲ್ಲ. ಸುಮ್ಮನೆ ನಾವು ಹೋಗಿದ್ರೆ ಒಳ್ಳೇದು. ಇನ್ನು ನಿನ್ನೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದಂತ ಪೂರ್ವ ವಲಯ ಡಿಸಿಪಿ ಭೀಮಶಂಕರ್ ಗುಳೇದ್ ಮತ್ತು ಐಜಿಪಿ ಚಂದ್ರಶೇಖರ್ ಪರಿಶೀಲನೆ ನಡೆಸಿದರು. BMRCL MD ಅಂಜುಮ್ ಪರ್ವೇಜ್ ಮಾತನಾಡಿದ್ದು, ಮೃತರ ಕುಟುಂಬಕ್ಕೆ 20 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ರು. ಬೈಕ್ನಲ್ಲಿ ಹೋಗ್ತಾ ಇದ್ದಂಥ ದಂಪತಿ ಮೇಲೆ ಕಿಲ್ಲರ್ ಪಿಲ್ಲರ್ ಕುಸಿದು ಬೀಳ್ತಾ ಇರುವಂಥ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ತೀವ್ರ ರಕ್ತಸ್ರಾವವಾಗಿ ತೇಜಸ್ವಿನಿ ಮಗ ವಿಹಾನ್ ಸಾವನ್ನಪ್ಪಿದ್ದಾರೆ. ಪತಿ ಲೋಹಿತ್ ಹಾಗೂ ಮತ್ತೊಂದು ಮಗು ಬದುಕುಳಿದಿದೆ. BMRCL MD ಅಂಜುಮ್ ಪರ್ವೇಜ್ ಮಾತನಾಡಿದ್ದು, ಮೃತರ ಕುಟುಂಬಕ್ಕೆ 20 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದರು. ಮತ್ತು ಮಗುವಿಗೆ ಗಂಭೀರ ಸ್ವರೂಪದ ಗಾಯ ಆಗಿತ್ತು. ತಕ್ಷಣ ಅವ್ರನ್ನ ಈ ಮೆಟ್ರೋ ಪಿಲ್ಲರ್ ಹತ್ತಿರ ಇರ್ತಕ್ಕಂಥ RTS ಆಸ್ಪತ್ರೆಗೆ ಸೇರಿಸಿದ್ರು. ಆದರೆ ದುರದೃಷ್ಟವಶಾತ್ ಚಿಕಿತ್ಸೆ ಫಲಕಾರಿಯಾಗದೆ ಈಗ ಮರಣ ಹೊಂದಿದ್ದಾರೆ. ಅದೇ ಬೈಕಲ್ಲಿ ಚಾಲನೆ ಮಾಡ್ತಿರ್ತಕ್ಕಂಥ ಗಂಡ ಲೋಹಿತ್ ಅವರು ನಮಗೆ ಒಂದು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಆ ಕಂಪ್ಲೇಂಟ್ ಆಧಾರದ ಮೇಲೆ ನಾವು ಒಂದು ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ಮುಂದಿನ ತನಿಖೆಯನ್ನು ಕೈಗೊಳ್ತೀವಿ. ಇದ್ರ ಜೊತೆಗೆ ನಾವು ಆಲ್ರೆಡಿ ನಮ್ಮ ವಿಧಿವಿಜ್ಞಾನ ಪ್ರಯೋಗಾಲಯದಿಂದ ಒಂದು ಟೀಮನ್ನು ಕರೆಸ್ತಾ ಇದ್ದೀವಿ. ಅವ್ರ ಕಡೆಯಿಂದ ಇಲ್ಲಿ ಸಂಬಂಧಪಟ್ಟ ಮಾಜರು ಮತ್ತು ಒಂದು ತನಿಖೆಗೆ ಏನು ಬೇಕೋ ಅದು ಸ್ಯಾಂಪಲ್ಗಳನ್ನು ಕೂಡ ಕಲೆಕ್ಟ್ ಮಾಡಲಾಗುತ್ತೆ. ಟೆಕ್ನಿಕಲ್ ಇಶ್ಯೂ, ಅದಕ್ಕೆ ಟೆಕ್ನಿಕಲ್ ಇವನ್ನೆಲ್ಲ ಸ್ವಲ್ಪ ಎಕ್ಸ್ಪರ್ಟ್ಸ್ನ ಕರಿತಾ ಇದ್ದೀವಿ. ಎಷ್ಟು ವೆಯ್ಟ್ ಇರಬೇಕು, ಎಷ್ಟು ವೆಯ್ಟ್ ಇದೆ ಅದೆಲ್ಲ ಚೆಕ್ ಮಾಡೋಕ್ಕೆ ನಾವು ಕರಿತಾ ಇದ್ದೀವಿ. ಇದ್ರ ಬಗ್ಗೆ ನಾವು ಫುಲ್ ತನಿಖೆ ಮಾಡಿದ ನಂತರ ಏನು ಒಂದು ಸ್ಟ್ರಕ್ಚರಲ್ ಯಾರಾದರೂ ಎಕ್ಸ್ಪರ್ಟ್ನ ಕರ್ಕೊಂಡು ಬಂದ ನಂತರ ನಾವು ಅದ್ರ ಬಗ್ಗೆ ಮಾತಾಡೋಕ್ಕೆ ಕರೆಕ್ಟ್ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಇಲ್ಲ ಸ್ಟ್ರಕ್ಚರಲ್ ಹೆಂಗೆ ಎಲ್ಲ ಪರಿಹಾರ ಬಗ್ಗೆ ಈಗ ನಾವು ಮೆರಿಟ್ ಆದಮೇಲೆ ನಾವು ಎಷ್ಟು ಪರಿಹಾರ ಕೊಟ್ಟರೆ ಅದು ಸಾಕಾಗಿಲ್ಲ. ಆದರೆ ನಮ್ಮ BMRCLಯಿಂದ ಇಬ್ಬರು ಜನ ತಾಯಿ ಮತ್ತು ಮಗಳು ಏನು ಹೋಗಿದ್ದಾರೆ, ಇಬ್ಬರು ಜನಗೆ ಸೇರ್ಕೊಂಡು 20 ಲಕ್ಷ ನಾವು ಕಂಪನ್ಸೇಷನ್ ಇಮಿಡಿಯೇಟ್ಲಿ ನಾವು 20 ಲಕ್ಷ ಬಗ್ಗೆ ನಾವು
ಮೆಟ್ರೋ ಪಿಲ್ಲರ್ ಕುಸಿದು ತಾಯಿ ಮಗು ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಎಂಆರ್ಸಿಎಲ್ನ ಮುಖ್ಯ ಇಂಜಿನಿಯರ್ ಅನ್ನು ಅಮಾನತು ಮಾಡುವಂತೆ ಸಿಎಂ ಬಸವರಾಜ ಬೊಮ್ಮಾಯಿ ಆದೇಶವನ್ನು ಮಾಡಿದ್ದಾರೆ. ನಿನ್ನೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಮೆಟ್ರೋ ಎಂಡಿ, ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಹಾಗೂ ಡಿಸಿಪಿ ಜೊತೆ ಸಿಎಂ ಸಭೆಯನ್ನು ಮಾಡಿದರು. ಸಭೆಯಲ್ಲಿ ಬಿಎಂಆರ್ಸಿಎಲ್ ಮುಖ್ಯ ಇಂಜಿನಿಯರ್ ಅನ್ನು ಅಮಾನತು ಮಾಡುವಂತೆ ಸಿಎಂ ಆದೇಶವನ್ನು ಮಾಡಿದ್ದಾರೆ. ಹಾಗೆ ದುರಂತಕ್ಕೆ ಕಾರಣರಾದಂಥವರ ವಿರುದ್ಧ ಎನ್ಸಿಸಿ ಕಂಪನಿ ಮುಖ್ಯಸ್ಥರ ವಿರುದ್ಧ, ಮೆಟ್ರೋ ಕಾಂಟ್ರಾಕ್ಟರ್, ಇಂಜಿನಿಯರ್ಗಳ ವಿರುದ್ಧವೂ ಕೂಡ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಬಿಎಂಆರ್ಸಿಎಲ್ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಮೆಟ್ರೋ ಪಿಲ್ಲರ್ ದುರಂತದ ಕರಾಳತಿಯನ್ನ ಪ್ರತ್ಯಕ್ಷದರ್ಶಿ ಮೊಹಮ್ಮದ್ ಕಿಜಾರ್ ಬಿಚ್ಚಿಟ್ಟಿದ್ದಾರೆ. ಬೆಳಗ್ಗೆ 10 ಗಂಟೆ ಸುಮಾರಿಗೆ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೆ. ಮೆಟ್ರೋ ಪಿಲ್ಲರ್ ಎದುರಿನಲ್ಲಿರುವಂಥ ಕಂಪನಿಯಲ್ಲಿ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ. ಗಾಜಿನ ಕಿಟಕಿಯಿಂದ ನೋಡುವಾಗ ಪಿಲ್ಲರ್ ವಾಲ್ತಾ ಇರುವಂಥದ್ದು ಗಮನಕ್ಕೆ ಬಂತು. ಕ್ಷಣ ಮಾತ್ರದಲ್ಲಿ ಬೈಕ್ನಲ್ಲಿ ಹೋಗ್ತಾ ಇದ್ದಂಥ ಕುಟುಂಬದ ಮೇಲೆ ಕಬ್ಬಿಣದ ದೊಡ್ಡ ಪಿಲ್ಲರ್ ಬಿತ್ತು. ನಾವೆಲ್ಲ ಓಡಿ ಬಂದು ನೋಡಿದಾಗ ಮಗುವಿನ ತಲೆಗೆ ಪೆಟ್ಟಾಗಿ ಬಹಳ ರಕ್ತಸ್ರಾವ ಆಗ್ತಾ ಇತ್ತು. ಮಹಿಳೆಗೂ ಬಹಳ ಪೆಟ್ಟಾಗಿತ್ತು. ಸ್ಥಳೀಯರೆಲ್ಲ ಸೇರಿ ಅವರನ್ನು ರಕ್ಷಿಸಿ ಆಸ್ಪತ್ರೆಗೆ ಸೇರಿಸಿದ್ವಿ. ಆದರೆ ದುರಾದೃಷ್ಟವಶಾತ್ ತಾಯಿ ಮಗು ಬದುಕಿ ಉಳಿಯಲಿಲ್ಲ. ಘಟನೆಗೆ ಬಿಎಂಆರ್ಸಿಎಲ್ ನೇರ ಹೊಣೆ ಅಂತ ಹೇಳಿದರು. ಹಿಂದೆ ಪೋರ್ಷನ್ ಏನೈತೆ ಬೈಕ್ದು, ಆವಾಗ ಅದು ಕೊಲಾಪ್ಸ್ ಆಯಿತು ಅವ್ರ ತಲೆ ಮೇಲೆ ಏನೋ. ಆವಾಗ ಇವರು ಎಲ್ಲರೂ ಬಿದ್ದರು, ಆದರೆ ಅವ್ರಿಗೆ ಜಾಸ್ತಿ ಏಟ್ ಆಗಿಲ್ಲ, ಇವ್ರಿಗಿಬ್ಬರು ಜಾಸ್ತಿ ಏಟ್ ಆಯಿತು. ಹಿಂದೆ ಮುಂದೆ ಪಾಸ್ ಆಗ್ತಾ ಇತ್ತು ಮೇಡಮ್. ಇದು ಆಸ್ ಇಟ್ ಈಸ್ ಎ ವೆರಿ ಬ್ಯುಸಿ ರೋಡ್. ಇದು ಹಿಂದೆ ಮುಂದೆ ಪಾಸ್ ಆಗ್ತಾ ಇತ್ತು. ಬಟ್ ದಟ್ ಈಸ್ ವೆರಿ ಅನ್ಫಾರ್ಚುನೇಟ್ ದಟ್ ಒನ್ ವೆಹಿಕಲ್ ಅಲ್ಲಿತ್ತು. ಆದರೆ ಇನ್ನೂ 1-2-3 ವೆಹಿಕಲ್ಸ್ ಇದ್ದರೆ ಇನ್ನೂ ಜಾಸ್ತಿ ಜನಗೆ ಹರ್ಟ್ ಆಗ್ತಾ ಇತ್ತು. ಆಮೇಲೆ ಅವ್ರಿಗೂ ಏನಾಗ್ತಾ ಇತ್ತು. ಮೆಟ್ರೋ ಪಿಲ್ಲರ್ ದುರಂತಕ್ಕೆ ಕಾಂಗ್ರೆಸ್ ಟ್ವೀಟ್ ಮಾಡಿ ಸರ್ಕಾರದ ವಿರುದ್ಧ ಕಿಡಿಕಾರಿದೆ. ತಾಯಿ ಮಗುವಿನ ಸಾವು ಸರ್ಕಾರಿ ಕೊಲೆ ಅಂತ ಕಾಂಗ್ರೆಸ್ ಆರೋಪವನ್ನು ಮಾಡಿದೆ. ಬಿಜೆಪಿಯ ಭ್ರಷ್ಟಾಚಾರಕ್ಕೆ ಬಲಿಯಾದಂಥ ತಾಯಿ ಮಗುವಿನ ಸಾವು ಆಕಸ್ಮಿಕವಲ್ಲ, ಅದು ಸರ್ಕಾರಿ ಕೊಲೆ. ಮೃತರ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ಕೊಡಬೇಕು. ವೈಯಕ್ತಿಕ ವೈಷಮ್ಯಕ್ಕೆ ಕೊಲೆಯಾದಂಥವರ ಮನೆಗೆ ಹೋಗಿ ಸಿಎಂ ಬೊಮ್ಮಾಯಿ ಪರಿಹಾರ ಕೊಡ್ತಾರೆ. ಆದರೆ ಈ ವಿಚಾರದಲ್ಲಿ ಸಿಎಂ ಕೊಡೋರಾಗಿರುವುದೇಕೆ ಅಂತ ಕಾಂಗ್ರೆಸ್ ಪ್ರಶ್ನೆಯನ್ನು ಮಾಡಿದೆ. ಇನ್ನು ಗದಗದಲ್ಲಿ ಮಾತನಾಡಿರುವಂಥ ಕಾಂಗ್ರೆಸ್ನ ಹಿರಿಯ ನಾಯಕ ಎಚ್.ಕೆ. ಪಾಟೀಲ್ ಸರ್ಕಾರಿ ಬೇಜವಾಬ್ದಾರಿ ಕೆಲಸದಿಂದ ತಾಯಿ ಮಗ ಜೀವವನ್ನು ಕಳ್ಕೊಂಡಿದ್ದಾರೆ. ಮೃತರ ಕುಟುಂಬಕ್ಕೆ ಸರ್ಕಾರ ಸೂಕ್ತ ಪರಿಹಾರವನ್ನು ನೀಡಬೇಕು ಅಂತ ಆಗ್ರಹಿಸಿದರು. ಬೇಜವಾಬ್ದಾರಿಯ ಕೆಲಸದಿಂದಾಗಿ ಜೀವಗಳನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರ್ತದೆ. ಗದಗಿನ ಗೌರವಸ್ಥ ಕುಟುಂಬದಿಂದ ಬಂದಿರತಕ್ಕಂಥ ಇಂಜಿನಿಯರ್ಗಳಿಗೆ ನಾನು ಈ ಸಂದರ್ಭದಲ್ಲಿ ಶ್ರದ್ಧಾಂಜಲಿ ಹೇಳ್ತೀನಿ. ಆ ಕುಟುಂಬದವರಿಗೆ ಸರ್ಕಾರ ಯೋಗ್ಯ ಪರಿಹಾರವನ್ನು ನೀಡಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ. ಆ ಕುಟುಂಬದವರ ದುಃಖದಲ್ಲಿ ನಾನು ಈ ದುರಂತದ ಬಳಿಕವೂ ಕೂಡ ಬಿಎಂಆರ್ಸಿಎಲ್ ಎಚ್ಚೆತ್ತುಕೊಂಡಿಲ್ಲ. ಘಟನೆ ಬಳಿಕ ಕ್ರೇನ್ ಹಾಕಿ ಪಿಲ್ಲರ್ಗೆ ಸಪೋರ್ಟ್ ನೀಡಿದ್ರು. ಆದರೆ ಕ್ರೇನ್ ತೆಗಿತಾ ಇದ್ದಂತೆ ರಸ್ತೆ ಕಡೆ ಮತ್ತೆ ಮೆಟ್ರೋ ಪಿಲ್ಲರ್ ವಾಲಿದೆ. ವಾಲಿರುವಂಥ ಸರಳುಗಳು ರಸ್ತೆ ಬದಿ ಬೀಳುವಂತಿದೆ. ಭಯದಿಂದಲೇ ವಾಹನ ಸವಾರರು ಓಡಾಡ್ತಿದ್ದಾರೆ. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಮೆಟ್ರೋ ಸಿಬ್ಬಂದಿ ಪಿಲ್ಲರ್ಗೆ ಕಾಂಕ್ರೀಟ್ ಸಪೋರ್ಟ್ ನೀಡೋಕೆ ಮುಂದಾಗಿದ್ದಾರೆ. ಇನ್ನು ಪೊಲೀಸರು 2 ದಿನ ಮೆಟ್ರೋ ಕಾಮಗಾರಿಗೆ ನಿರ್ಬಂಧವನ್ನು ಹೇರಿದ್ದಾರೆ. ತಲೆಮರೆಸಿಕೊಂಡಿರುವಂಥ ಸ್ಯಾಂಟ್ರೋ ರವಿ ಬಂಧನಕ್ಕೆ ಪೊಲೀಸರ ತಂಡ ಎಲ್ಲ ಕಡೆ ಹುಡುಕಾಡ್ತಾ ಇದೆ. ಆದರೂ ಕೂಡ ಪತ್ತೆ ಆಗ್ತಾ ಇಲ್ಲ. ಇನ್ನು ಈತನ ಲೊಕೇಶನ್ ಅಂಡಮಾನ್ನಲ್ಲಿ ಪತ್ತೆ ಆಗಿದ್ದು ಅಲ್ಲಿಗೂ ಪೊಲೀಸ್ ತಂಡ ಹೋಗಿದೆ. ಪ್ರಕರಣ ದಾಖಲಾದ ದಿನದಿಂದ 10ಕ್ಕೂ ಹೆಚ್ಚು ಮೊಬೈಲ್ ನಂಬರ್ ಬದಲು ಮಾಡಿರುವಂಥ ರವಿ ಪೊಲೀಸರಿಗೆ ಗೊಂದಲ ಮೂಡಿಸ್ತಾ ಇದ್ದ ಅನ್ನತ್ತೆ. ಸ್ಯಾಂಟ್ರೋ ರವಿ ಪತ್ತೆಗೆ 4 ತಂಡಗಳನ್ನು ರಚನೆ ಮಾಡಲಾಗಿದ್ದು ಪೊಲೀಸರ ತಂಡ ತಲಾಶ್ ನಡೆಸ್ತಾ ಇದೆ. ರವಿಗಾಗಿ ಲುಕೌಟ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿದ್ದು ಬ್ಯಾಂಕ್ ಖಾತೆ ಜಪ್ತಿ ಮಾಡುವ ಬಗ್ಗೆ ನಿರ್ಧರಿಸುತ್ತೇವೆ ಅಂತ ಎಡಿಜಿಪಿ ಅಲೋಕ್ ಕುಮಾರ್ ಮಾಹಿತಿಯನ್ನು ನೀಡಿದರು. ಅವ್ರ ಮೇಲೆ ಅತ್ಯಾಚಾರ ಮತ್ತು ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಆಗಿದೆ. ಸೊ ಇನ್ನೂ 8 ದಿವಸ ಈಗಾಗಲೇ ಆಗಿಬಿಟ್ಟಿದ್ದು. ಅವನು ತಲೆಮರೆಸಿಕೊಂಡಿದ್ದಾನೆ. ಮತ್ತು ಅವನು ಯಾವ ಕಡೆ ಇದ್ದಾನೆ ಅದಕ್ಕಾಗಿ ನಮ್ಮದು 3-4 ತಂಡಗಳು ನಾವು ರಚಿಸಿ ನಾವು ನಮ್ಮ ಇಲ್ಲಿಂದ ಮಂಡ್ಯ ಆಗಲಿ, ರಾಮನಗರ ಆಗಲಿ, ಮೈಸೂರು ಜಿಲ್ಲೆ ಆಗಲಿ, ಮೈಸೂರು ನಗರ ಆಗಲಿ, ಬ್ಯಾಂಗ್ಳೂರು ನಗರ ಆಗಲಿ, ಬ್ಯಾಂಗ್ಳೂರು ಗ್ರಾಮಾಂತರ ಆಗಲಿ, ಎಲ್ಲ ಕಡೆ ಅದು ಶೋಧ ಕಾರ್ಯ ನಡೀತಾ ಇದೆ. ಈಗಾಗಲೇ ಕೆಲವು ಕಡೆ ಒಂದು ಮನೆಯದು ಶೋಧ ಕಾರ್ಯ ನಡೆದಿದೆ. ಸದ್ಯಕ್ಕೆ ರಾಜರಾಜೇಶ್ವರ ನಗರದಲ್ಲಿ ಒಂದು ಇರುವಂತಹ ಮನೆ, ಅವ್ರದ್ದು ಹೆಂಡತಿ ವನಜಾಕ್ಷಿ ಕೂಡ ಅಲ್ಲೇ ವಾಸ ಆಗಿದ್ದಾಳೆ. ಅಲ್ಲಿ ನಾವು ಶೋಧ ಕಾರ್ಯ ನಡೆಸ್ತಾ ಇದ್ವಿ. ಮತ್ತು ಒಂದು ಬ್ಯಾಂಕ್ ಅಕೌಂಟ್ ಎಲ್ಲೆಲ್ಲಿದೆ, ಒಂದು ಲಾಕರ್ಗಳು ಎಲ್ಲೆಲ್ಲಿವೆ, ಇದು ಎಲ್ಲ ಸಲುವಾಗಿ ನಾವು ಮಾಹಿತಿ ಸಂಗ್ರಹಿಸಿ
ಇದೇ ವೇಳೆ ಸ್ಯಾಂಟ್ರೋ ರವಿ ದೌರ್ಜನ್ಯದ ಸಂಬಂಧ ನೊಂದ ಯುವತಿ ಮೈಸೂರಿನ ನಜರಾಬಾದ್ ಪೊಲೀಸ್ ಆಯುಕ್ತರ ಕಚೇರಿಗೆ ಆಗಮಿಸಿ ಎಡಿಜಿಪಿ ಅಲೋಕ್ ಕುಮಾರ್ ಅವರನ್ನ ಭೇಟಿಯಾದರು. ಉಡನಾಡಿ ಸಂಸ್ಥೆ ನಿರ್ದೇಶಕರ ಜೊತೆ ಆಗಮಿಸಿ ದಾಖಲೆ ಸಮೇತ ದೂರನ್ನ ಕೊಟ್ಟರು. ಕಾಟನ್ ಪೇಟೆ ಪೊಲೀಸರ ಬಗ್ಗೆ ಎಲ್ಲ ಹೇಳಿದ್ದೀನಿ. ಒಬ್ಬರು ಸಸ್ಪೆಂಡ್ ಆದರೆ ಆಗಲ್ಲ, ಯಾಕೆಂದರೆ ಒಬ್ಬರು ಮಾತ್ರ ಕಾಟ ಕೊಟ್ಟಿಲ್ಲ, ಅಲ್ಲಿರೋರೆಲ್ಲ ಕಾಟ ಕೊಟ್ಟಿದ್ದಾರೆ. ನನ್ನ ಮನವಿ ಏನಂದರೆ ಎಷ್ಟು ಜನ 7 ಜನ ನಮಗೆ ಕಾಟ ಕೊಟ್ಟಿದ್ದು, ಅವರೆಲ್ಲರೂ ಸಸ್ಪೆಂಡ್ ಆಗಬೇಕು. ಅಲ್ಲಿ ತನಕ ನಾನು ಹೋರಾಟ ನಾನು ಮಾಡೇ ಮಾಡ್ತೀನಿ. ಈಗ ನಡೆಯಲ್ಲ, ಸಾಕ್ಷಿಯಿಂದ ಕೊಡಲೇಬೇಕಲ್ಲ, ಕೊಟ್ಟಿದ್ದೀನಿ, ಅದನ್ನು ಸ್ವೀಕರಿಸಿದ್ದಾರೆ. ನಂತರ ಅವ್ರದ್ದೇನು ಕರ್ತವ್ಯ ಪ್ರೊಸೀಜರ್ ಇದೆ ಅದ್ರ ಥರ ನಾನು ನೋಡ್ತೀನಿ. ಭರವಸೆ ಏನಂದರೆ ಅವ್ರು ಅರೆಸ್ಟ್ ಆಗೇ ಆಗ್ತಾನೆ, ಎಲ್ಲೋ ತಪ್ಪಿತಸ್ಥ ಸಿಗಾಕೊಂಡು ಹಾಕೋತಾನೆ, ಒಂದಿನ ಜೈಲ್ಗೆ ಹೋಗಿ ಹೋಗ್ತಾನೆ. ಯಾರೀ ಸ್ಯಾಂಟ್ರೋ ರವಿ? ಬಿಜೆಪಿಗೂ ನಮ್ಮ ಸಚಿವರಿಗೂ ಯಾವುದೇ ಸಂಬಂಧವಿಲ್ಲ ಅಂತ ದಾವಣಗೆರೆಯಲ್ಲಿ ಶಾಸಕ ರೇಣುಕಾಚಾರ್ಯ ಗುಡುಗಿದ್ದಾರೆ. ಯಾರೋ ಪಕ್ಕದಲ್ಲಿ ನಿಂತು ಫೋಟೋ ಸೆಲ್ಫಿ ತೆಗೆಸ್ಕೊಳ್ತಾರೆ, ಅದಕ್ಕೆಲ್ಲ ಬಿಜೆಪಿ ಶಾಸಕರು ಸಚಿವರು ಹೊಣೆನಾ? ಇವರೆಲ್ಲ ಕಾಂಗ್ರೆಸ್ ಕೃಪಾಪೋಷಿತ ಗೂಂಡಾಗಳು ಅಂತ ರೇಣುಕಾಚಾರ್ಯ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾರ್ರೀ ಸ್ಯಾಂಟ್ರೋ ರವಿ? ಬಿಜೆಪಿಗೂ ನಮ್ಮ ಸಚಿವರಿಗೂ ಯಾವುದೇ ಶಾಸಕ ಸಂಬಂಧನೇ ಇಲ್ಲ. ಯಾರೋ ಒಂದು ಪಕ್ಕ ಫೋಟೋ ಹೊಡಿಸಿ ಸೆಲ್ಫಿ ಹೊಡೆದ ತಕ್ಷಣ ಅದಕ್ಕೆ ಬಿಜೆಪಿ ಶಾಸಕರು ಹೊಣೆನಾ, ಮಂತ್ರಿಗಳು ಹೊಣೆನಾ? ಇದೆಲ್ಲ ಕಾಂಗ್ರೆಸ್ಸಿನ ಪೋಷಣೆ ಮಾಡಿದ ಗುಂಡಾಗಳು. ಇನ್ನು ಸ್ಯಾಂಟ್ರೋ ರವಿ ಪರವಾಗಿ ಇಬ್ಬರು ಮಹಿಳೆಯರ ವಿರುದ್ಧ ಸುಳ್ಳು ದೂರನ್ನ ದಾಖಲು ಮಾಡಿ ಜೈಲು ಸೇರುವಂತೆ ಮಾಡಲಿಕ್ಕೆ ಸಹಕರಿಸಿದಂತ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರವೀಣ್ ಆತನನ್ನ ಸೇವೆಯಿಂದ ಅಮಾನತುಗೊಳಿಸಿ ರಾಜ್ಯ ಪೊಲೀಸ್ ಮುಖ್ಯಸ್ಥ ಪ್ರವೀಣ್ ಸೂದ್ ಆದೇಶವನ್ನು ಹೊರಡಿಸಿದ್ದಾರೆ. ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಆಸ್ತಿ ಜಪ್ತಿಗೆ ಸರ್ಕಾರ ಅನುಮತಿ ನೀಡದ ಹಿನ್ನೆಲೆಯಲ್ಲಿ ಸಿಬಿಐ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಕೋರ್ಟ್ನಲ್ಲಿ ಸರ್ಕಾರಕ್ಕೆ ನಿರ್ದೇಶನ ಕೋರಿದಂತ ಸಿಬಿಐ ಸಲ್ಲಿಸಿದ್ದಂಥ ಅರ್ಜಿ ವಿಚಾರಣೆ ನಡೆಯಿತು. 5 ತಿಂಗಳಾದರೂ ಕೂಡ ಸರ್ಕಾರ ಏಕೆ ನಿರ್ಧಾರ ಕೈಗೊಂಡಿಲ್ಲ? ಸರ್ಕಾರ ಈ ಬಗ್ಗೆ ಕೂಡಲೇ ಕೋರ್ಟ್ಗೆ ತಿಳಿಸಬೇಕು ಅಂತ ಸೂಚನೆ ನೀಡಿದೆ. ಸರ್ಕಾರದ ನಿಲುವನ್ನು ತಿಳಿಸಲಿಕ್ಕೆ ಕಾಲಾವಕಾಶ ಕೋರಿದೆ. ಆರೋಪಿ ಪ್ರಭಾವಿ ಎಂಬ ಮಾತ್ರಕ್ಕೆ ವಿಳಂಬ ಸರಿಯಲ್ಲ ಅಂತ ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಜನವರಿ 12ಕ್ಕೆ ಮುಂದಿನ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿದೆ. ಕೋಲಾರದಲ್ಲಿ ಮಾತಿನ ಮಲ್ಲಯುದ್ಧ ಶುರುವಾಗಿದೆ. ರಮೇಶ್ ಕುಮಾರ್ರನ್ನ ಹೊಗಳಿ ಮಾಜಿ ಕೇಂದ್ರ ಸಚಿವ ಮುನಿಯಪ್ಪ ಬಗ್ಗೆ ವರ್ತೂರು ಪ್ರಕಾಶ್ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಸೋಲಿಸಲಿಕ್ಕೆ ರಮೇಶ್ ಕುಮಾರ್ ಮುಂದಾಗಿದ್ದಾರೆ. ಸಿದ್ದರಾಮಯ್ಯ ಸೋತ್ ಮೇಲೆ ನೀವೇ ಸಿಎಂ ಅಂತ ಡಿಕೆಶಿಗೆ ಮಾತು ಕೊಟ್ಟಿದ್ದಾರೆ ಅಂತ ಕೋಲಾರದಲ್ಲಿ ಬಿಜೆಪಿ ಸಂಭಾವ್ಯ ಅಭ್ಯರ್ಥಿ ವರ್ತೂರು ಪ್ರಕಾಶ್ ಆರೋಪವನ್ನು ಮಾಡಿದರು. ಬಿಜೆಪಿಗೆ ಮಾಡಿದಂಥವ್ರ ಜೊತೆನಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ ಇವರೆಲ್ಲ ಇಂದಿರಾ ಗಾಂಧಿ ಕಾಂಗ್ರೆಸ್ ಅಲ್ಲ, ಒರಿಜಿನಲ್ ಇಂದಿರಾ ಗಾಂಧಿ ಕಾಂಗ್ರೆಸ್ ಅಲ್ಲ. ಇಂದಿರಾ ಗಾಂಧಿ ಕಾಂಗ್ರೆಸ್ ಬಂದು KH ಮುನಿಯಪ್ಪ ಒರಿಜಿನಲ್. ಇದು ಸಿದ್ದರಾಮಯ್ಯನ ಕಾಂಗ್ರೆಸ್ ನಡೀತಾ ಇರೋದು. ಆ KH ಮುನಿಯಪ್ಪನ ಮಾನ ಮರ್ಯಾದೆ ಇದ್ದು ಅದ್ ಮೈನಲ್ಲಿ ರಕ್ತ ಇದ್ದಿದ್ರೆ ಇವತ್ತು ಬರ್ಕೊಡ್ದಾಗಿತ್ತು. ಆದ್ನು ಗಂಡಸು ಅಲ್ಲ ಹೆಂಗಸು ಅಲ್ಲ, ಗಂಡಸು ಅಲ್ಲ ಹೆಂಗಸು ಅಲ್ಲ. ಇನ್ನು ರಾಜಕೀಯವಾಗಿ ಕ್ಲೋಸು. ಇನ್ನೇನಿದ್ರು ಕೋಲಾರಕ್ಕೆ ಬಾಸ್ ಏನಿದ್ರು ರಮೇಶ್ ಕುಮಾರೇ. ಸಿದ್ದರಾಮಯ್ಯನ ಕರ್ಕೊಂಬಂತ ಅನೌನ್ಸ್ ಮಾಡಿಸಿದ್ರಲ್ಲ, ಇದು ಶಕ್ತಿ ಸಾಮರ್ಥ್ಯ ಇದ್ದು KH ಮುನಿಯಪ್ಪ ಬರ್ದಿರ ಇದ್ದಿದ್ರೆ ಸಿದ್ದರಾಮಯ್ಯ ಬರ್ತಾ ಇರಲಿಲ್ಲ. ಇಂದಿನಿಂದ ಕಾಂಗ್ರೆಸ್ ಮಹಾ ಬಸ್ ಯಾತ್ರೆ ಶುರುವಾಗ್ತಾ ಇದೆ. ಅದು ಬೆಳಗಾವಿಯಲ್ಲಿ ಪ್ರಜಾಧ್ವನಿ ಹೆಸರಲ್ಲಿ ಬಸ್ ಯಾತ್ರೆ ಆರಂಭವಾಗ್ತಾ ಇದೆ. ಇಂದು ಬೆಳಗ್ಗೆ 9 ಗಂಟೆಗೆ ಬೆಳಗಾವಿಯಲ್ಲಿ ಬಸ್ ಯಾತ್ರೆಗೆ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್, ವಿಪಕ್ಷ ನಾಯಕ ಸಿದ್ದರಾಮಯ್ಯ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಚಾಲನೆಯನ್ನು ನೀಡಲಿದ್ದಾರೆ. ಇನ್ನು ಈ ಕಾಂಗ್ರೆಸ್ ಯಾತ್ರೆ 3.5 ವರ್ಷಗಳ ಬಿಜೆಪಿ ಸರ್ಕಾರದ ವೈಫಲ್ಯ, ದುರಾಡಳಿತವನ್ನು ರಾಜ್ಯದ ಜನತೆಯ ಮುಂದಿಡಲಿದ್ದಾರೆ. ಜನರ ಬದುಕಿಗಾಗಿ ನಮ್ಮ ಮುಂದಿನ ಯೋಜನೆಗಳೇನು ಅಂತ ತಿಳಿಸಲಿಕ್ಕೆ ಪ್ರಜಾಧ್ವನಿ ಯಾತ್ರೆ ಆರಂಭಿಸಿದ್ದೇವೆ ಅಂತ DK ಶಿವಕುಮಾರ್ ಹೇಳಿದರು. ಇವತ್ತು ನಾವು ಜನರ ಭಾವನೆ ಏನಿದೆ, ಜನರ ಬದುಕಿಗೆ ಏನು ಬೇಕು, ಇವ್ರು ಮಾಡೋಂಥ ಒಂದು ಆಡಳಿತ ಏನಿದೆ, ಪಾಪದ ಪುರಾಣ ಏನಿದೆ, ಆ ಪಾಪದ ಪುರಾಣವನ್ನ ಜನರ ಮುಂದೆ ಇಡಬೇಕು. ಮುಂದಕ್ಕೆ ನಾವು ಏನು ಈ ಬದಲಾವಣೆಯನ್ನ ತರ್ತೇವೆ ಅಂತ ತಿಳಿಸ್ಬೇಕು ಅಂತೇಳಿ ಈ ಪ್ರಜಾಧ್ವನಿ ಗ್ಯಾರಂಟಿ ಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾನು ಯಾಕೆ ಗ್ಯಾರಂಟಿ ಯಾತ್ರೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಬಸವಣ್ಣನ ನಾಡನ್ನು